ನಮ್ಮೆಲ್ಲ ಕ್ಷೇತ್ರಗಳು ದೇವರಿರ್ಬೋದು, ಬಸ್ ಇರ್ಬೋದು, ಮಾರ್ಗ ಇರ್ಬೋದು, ರೈತರು ಗ್ರಾಮ ಇರ್ಬೋದು, ಈ ರೀತಿ ವರ್ಧಿತ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಮೀಸಲಾಗಿರುವಂತ 15 ವರ್ಧಿತ ಜಾತಿ ಕ್ಷೇತ್ರಗಳು ಸಂವಿಧಾನದ ಅಡಿಯಲ್ಲಿ ಈ ಸಮಾಜದ ಏನು ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಈ 3 ಸಮುದಾಯಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರನ್ನ ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಈ ಮೀಸಲಾತಿ ಕೊಟ್ಟಿರುವುದು ಯಾವ ವ್ಯಕ್ತಿಯ ವೈಯಕ್ತಿಕ ಮದಕರಿ ನಾಯಕರಿರ್ಬೋದು, ರಾಜ ವೆಂಕಟಪ್ಪ ನಾಯಕ ಸುರಪುರವರು ಇರ್ಬೋದು ಮತ್ತು ಬಹಳಷ್ಟು ನಾಯಕರುಗಳು ಇವತ್ತು ಪ್ರತಿಯೊಂದು ಆಯುಕ್ತಿಯಲ್ಲಿ ನಮ್ಮ ನಾಯಕರ ಪಾತ್ರವನ್ನು ಪ್ರಮುಖವಾಗಿ ವಹಿಸಿ ಇವತ್ತು ಸ್ವಾತಂತ್ರ್ಯ ಪಡೆಯುವುದಕ್ಕೆ ಕೂಡ ಬಹಳಷ್ಟು ನಮ್ಮ ನಾಯಕರುಗಳು ಬಲಿದಾನವನ್ನು ಪಡೆದಿದ್ದರು. ಹಾಗಾಗಿ ಆವತ್ತು ಖಡ್ಗಗಳು, ಕತ್ತಿಗಳು, ಆಯುಧಗಳನ್ನು ಹಿಡಿತಿದ್ದರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟ ಮೇಲೆ ಇವತ್ತು ನಮಗೆ ಖಡ್ಗಗಳ ಆಯುಧಗಳ ಅವಶ್ಯಕತೆ ಇಲ್ಲ. ನಮಗೆ ಹಿಡಿಬೇಕಾಗಿತ್ತು ಲೇಖನಕ್ಕೆ. ನಮ್ಮ ಖಡ್ಗ ಲೇಖನತೆಯನ್ನು ಹಿಡಿದ್ರೆ ಇಡೀ ಇವತ್ತು ದೇಶವನ್ನು ಗೆಲ್ಲುವಂತ ಶಕ್ತಿ ನಮ್ಮಲ್ಲಿ ಬರ್ತದೆ. ಅದು ನಾವು ನಮ್ಮ ಮಕ್ಕಳಿಗೆ ಲೇಖನಿಕೆಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇವತ್ತು ಏನು ನಾಯಕ ಸಮಾಜದಲ್ಲಿ ಏನು ನಾವು ಇಲ್ಲಿ ವೇದಿಕೆ ಮೇಲೆ ಇರುವಂತ ನಮ್ಮೆಲ್ಲ ನಾಯಕರುಗಳು ಇರ್ಬೋದು, ನಾವು ಯಾವತ್ತೂ ಕೂಡ ಏನು ಸಮಾಜಕ್ಕೆ ಸಿಗುವಂತ ಸೌಲಭ್ಯಗಳನ್ನ ಯಾವತ್ತೂ ಕೂಡ ವಂಚಿತ ಆಗೋದಕ್ಕೆ ನಾವು ಯಾರು ಮಾಡೋದಿಲ್ಲ. ಯಾವುದೇ ಪಕ್ಷಗಳಿರ್ಬೋದು, ಸಂದರ್ಭಿಕವಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವುದೇ ಇರ್ಬೋದು, ಆದ್ರೆ ಸಮಾಜಕ್ಕೆ ಸಿಗುವಂತ ಸೌಲಭ್ಯಗಳನ್ನ ಖಂಡಿತವಾಗಿ ಪ್ರತಿಪಾದಿಸುವಂತ ಏನು ನಮ್ಗೆ ಶಾಸಕರುಗಳಿದ್ದೀವಿ, ಸಂಸದರಿಗಳ ಅದನ್ನ ಯಾವತ್ತೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಏನು ನಮ್ಗೆ ಜೀವನಾಕಾರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಇವತ್ತು 24%, 24.1% ಅದನ್ನ ಬಜೆಟ್ ನಲ್ಲಿ ಮೀಸಲಾತಿಯನ್ನು ಕೊಟ್ಟು ಈ ಸಮಾಜಕ್ಕೆ ಸಿಗುವಂತದ್ದು ಏನು ಇವತ್ತು ಇನ್ನ ಹೆಚ್ಚಿನ ರೀತಿಯಿಂದ ಸಿಗುವಂತ ಸೌಲಭ್ಯಗಳನ್ನ ಏನು ಗ್ಯಾರಂಟಿಗಳಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಏನು ಹೋಗುವಂಥದ್ದು ಕೂಡ ನಮ್ಮ ಸಮಾಜಕ್ಕೆ ಅದನ್ನ ನಾವು ಕೂಡ ಏನು ರಾಜ್ಯ ಪರಿಷತ್ತಿನಲ್ಲಿ ನಾವು ಅವತ್ತಿನ ದಿನ ಮಾತನಾಡಿ ನಮ್ಮ ಅಮೌಂಟ್ ಅನ್ನ ಯಾರಿಗೆ ನಮ್ಮ ಅಕೌಂಟ್ಗಳಿಗೆ ಹೋಗಿದೆ ಅದು ನಮ್ಮ ಸಮಾಜದವರಿಗೆ ಹೋಗಿದ್ದು ನಮಗೆ ಪಟ್ಟಿಯನ್ನು ಕೊಡಿ, ಆಮೇಲೆ ನೀವು ಲೆಕ್ಕವನ್ನು ಕೊಡಿ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಕೇಳಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಸಿಗುವಂತದ್ದು ಅನುದಾನವನ್ನ ನಮ್ಮ ಸಮಾಜಕ್ಕೆ ಸಿಗಬೇಕಂತ ಹೇಳಿ ನಾವು ಕೇಳಿದ್ದೀವಿ. ಖಂಡಿತವಾಗಿ ಇವತ್ತು ಗ್ಯಾರಂಟಿ ಹೋಗಿದ್ರು ಕೂಡ ನಮ್ಮ ಸಮಾಜಕ್ಕೆ ಹೋಗುತ್ತ ಹೊರತಾಗಿ ಬೇರೆ ಸಮಾಜಕ್ಕೆ ಹೋಗೋದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಇರ್ತೀವಿ. ಹಾಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಏನು ಬಹುದಿನಗಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ವಿಶ್ವವಿದ್ಯಾಲಯವನ್ನ ಏನು ಬಹುದಿನಗಳಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತು ಒಂದು ನಾಮಕರಣವನ್ನ ನಮ್ಮ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಇರ್ಬೇಕಂತೇಳಿ ಹಿಂದಿನ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಒಂದೇ ಮಾತು ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬರು ಆವತ್ತು ಒಂದೇ ದಿನ ಘೋಷಣೆಯನ್ನು ಮಾಡಿ ಇವತ್ತು ಬಿಲ್ ಅನ್ನು ಪಾಸ್ ಮಾಡಿ ಇವತ್ತು ರಾಯಚೂರು ವಿಶ್ವವಿದ್ಯಾಲಯವನ್ನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿಯ ವಿಶ್ವವಿದ್ಯಾಲಯವನ್ನಾಗಿ ಕೊಟ್ಟಿದ್ದಾರೆ.
ನಿಮಗಿನ್ನೂ ಒಳ್ಳೆ ಭವಿಷ್ಯ ಇದೆ. ಮತ್ತೆ ರಾಜ್ಯದಲ್ಲಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಸಚಿವರಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ತೋರಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಇಬ್ಬರು ನಮ್ಮ ಸಚಿವ ಸ್ಥಾನದಿಂದ ಕೆಳಗಿದ್ದಾರೆ, ಬೇರೆ ಬೇರೆ ಕಾರಣಾಂತರಗಳು. ನೀವೆಲ್ಲ ಸಿದ್ದರಾಮಯ್ಯ ಅವರನ್ನ ಗಟ್ಟಿಯಾಗಿ ಕೇಳಿ ನಮ್ಮ ಸಮಾಜಕ್ಕೆ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು. ರಾಜಕಾರಣಿ ಜಾರಿಗೆ ಅಂತಂದ್ರೆ ನಾವು ತಗ್ಗಿ ಬಗ್ಗೆ ಕೇಳಿ ಏನು ಕೊಡಲ್ಲ. ನಾವೇನಿದ್ರು ಕೂಡ ಬೇಡ ಶೈಲಿಯಲ್ಲಿನೇ ಏನಿದ್ರು ಕೂಡ ಬೇಡ ಶೈಲಿಯಲ್ಲಿನೇ ನಾವು ಗುದ್ದಾಡಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಬಸವನಗೌಡರಿಂದ ಎಲ್ಲಾ ಚೆನ್ನಾಗಿದ್ದಾರೆ, ಅಂಜುವಾಡು ಎದುರುಬಾರ್ದು ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅವೆಲ್ಲ ಓದ್ಕೊಳ್ತೀವಿ. ನಾವಾಗ್ತೀವಿ, ನಾಯಕರಾಗ್ತೀವಿ, ನಮಗೇನು ಕೆಲಸ ಬಹಳ ನಮ್ಗೆ ಅವಕಾಶ ಬಂದರೆ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಶಕ್ತಿ ತುಂಬು ಖಂಡಿತ ಆ ಶಕ್ತಿಯನ್ನ ನಾವು ತುಂಬಲಿಕ್ಕೆ ತಯಾರಿದೆ. ಇನ್ನೊಂದು ಮುಂದುವರೆದ ಶಾಸಕರ ಹೇಳಿಕೆ ಬಯಸ್ತೇನೆ. ಸ್ವತಃ ಸಿದ್ದರಾಮಯ್ಯ ಅವರ ಮೊನ್ನೆ ಮುಂದೆ ಸತೀಶ್ ಜಾರಕಿಹೊಳಿಗೆ ಅವಕಾಶ ಸಿಗಲಿ ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ನೀವೆಲ್ಲ ಬಾಯಿ ಹಾಕಿ ಒಂದೇನಂದ್ರೆ ನಾಯಕ ಕೈ ಹಾಕಿದಂತ ಉಳಿ ಉಳಿಯೋದು. ನಾಯಕ ಇತಿಹಾಸ ಹೇಗಿದೆ ಅಂತಂದ್ರೆ ಒಂದು ಕಥೆ ಹೇಳ್ತೇನೆ ನಿಮಗೆ. ತಿರುಪತಿ ತಿಮ್ಮಪ್ಪನ ಮೇಲೆ ದಾಳಿ ಮಾಡಿದ್ರು ಅವರು ಮುಸ್ಲಿಂ ದೊರೆಗಳು. ಆ ತಿರುಪತಿ ತಿಮ್ಮಪ್ಪನ ಉಳಿಸ್ಕೊಳ್ಳಿಕ್ಕೆ ಯಾರಿಂದ ಆಗಲೇ ಇದ್ದಂತೆ. ಅವಾಗ ತಿರುಪತಿ ತಿಮ್ಮಪ್ಪನ ವಾರಸದಾರ ಏನು ಅಲ್ಲಿದ್ದರು ಸುರ್ಪುರ ದೊರೆಗಳ ಒಂದು ಮನವಿ ಮಾಡ್ತಾರೆ. ಈ ದೇಶದಲ್ಲಿ ಯಾರು ಕೂಡ ವೆಂಕಟೇಶ್ವರ ಸ್ವಾಮಿಯ ಸ್ಥಳವನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವೇನಾದ್ರೂ ಬಂದು ನಮ್ಗೆ ಸಹಾಯ ಮಾಡಿದರೆ, ನೀವು ಸಹಾಯ ಮಾಡಿದ್ರೆ ಮಾತ್ರ ತಿರುಪತಿಯ ವೆಂಕಟರನ್ನ ಉಳಿಲಿಕ್ಕೆ ಸಾಧ್ಯ ಇದೆ ಅಂತ. ಅವರ ಸುತ್ತೂರು ದೊರೆಗಳು ಅಲ್ಲಿ ಹೋಗಿ ಯುದ್ಧ ಮಾಡಿ ಸಾವಿರಾರು ಜನ ಏನವತ್ತು ದಾಳಿ ಮಾಡಿದ ಸಂದರ್ಭದಲ್ಲಿ ತಿರುಪತಿಯನ್ನ ಉಳಿಸಿಕೊಂಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಂತಂದ್ರೆ ನಿಮಗ ನಮಗೆ ಸಂತ. ಇವತ್ತು ನೋಡ ದೇಶದ ಪ್ರಧಾನಿ ಬಂದರೂ ಕೂಡ ಮತ್ತೆ ಪೂಜೆ ದೊರೆಗಳ ಪೂಜೆ. ಬೆಳಿಗ್ಗೆ 4 ತಿರುಪತಿ ವೆಂಕಟರಮಣನ ಪೂಜೆ ಯಾವ್ದಾಗ್ತದಂದ್ರೆ ಸುರ್ಪುರ ದೊರೆಗಳ. ಇದು ನನ್ನ ವಿಶೇಷತೆ. ಇವತ್ತು ಕುಮಾರರಾಮನ್ ಕಟ್ಟೆಗಳಿಗೆ ನಾನು ಬಯಸ್ತೇನೆ. ದೆಹಲಿಯ ಮುಸ್ಲಿಂ ದೊರೆ ಬಂಗಾಳದ ಪಾದುಕೆಗಳನ್ನು ಇಡೀ ದೇಶದಲ್ಲಿ ಕಳಿಸಿಕೊಡ್ತಾರೆ. ಆ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಎಲ್ಲಾ ರಾಜ್ಯ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಬರ್ತಾರೆ. ಇಡೀ ದೇಶದಲ್ಲಿ ಎಲ್ಲಾ ಕಡೆಯಿಂದಲೂ ಕೂಡ ಆ ಎಲ್ಲ ಕಪ್ಪ ಕಾಣಿಕೆಯನ್ನು ಸಂಗ್ರಹ ಮಾಡಿಕೊಂಡು ಆ ಮುಸ್ಲಿಂ ದೊರೆ ಗಂಡುಗಲಿ ಕುಮಾರರಾಮನ್ ಕಡೆ ಬರ್ತಾರೆ. ಗಂಡುಗಲಿ ಕುಮಾರರಾಮನ್ ಅಂತ ಇಬ್ಬರು ಸೋದರರು ನೋಡಿ, ನೀವು ಬ್ಯಾಟರಿಗೆ ಎಷ್ಟು ಶಕ್ತಿ ಇರ್ತದೆ ಅನ್ನೋದಕ್ಕೆ ಅವನೇನ್ ಹೇಳ್ತಾರೆ, ಕುಮಾರರಾಮ ಬಂಗಾರದ ಚಪ್ಪಲಿ ಬಹಳ ಒಳ್ಳೆ ರೀತಿ ಮಾಡಿ ಕಳಿಸಿದ್ದಾನೆ. ಈ ಒಂದ್ ಜೊತೆ ನನಗಾಯ್ತು, ಇನ್ನೊಂದ್ ಜೊತೆ ನನ್ನ ತಮ್ಮನಿಗೆ ಮಾಡಿ ಕಳಿಸ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾನೆ. ಅಂದ್ರೆ ಬ್ಯಾಟಲ್ಲಿರ್ತಕ್ಕಂಥ ಶೌರ್ಯ, ಸಾಹಸ, ಇವರು ಎಲ್ಲ ಜೈನ್ ವಿಚಾರ ಕುತ್ಕೊಂಡಿದ್ದೀವಲ್ಲ, ಒಂದೇನಾದ್ರೂ ಒಂದು ನೈ ಬಂತಂದ್ರೆ ಬ್ಯಾಟಲ್ ಎಲ್ಲ ನೋಡೇ ಕೊಡ್ತಾರೆ. ನಮ್ಮವ್ರ ಹಂಗಲ್ಲ, ಇದು ಉದಿನೇ ಬರಲಿ ಅದನ್ನು ಕೊಲ್ತಾರೆ. ಇದು ನಮ್ಮ ಸಮಾಜದ ವಿಶೇಷ. ಸಮಾಜದ ಶಕ್ತಿ ಇದೆ. ಇವತ್ತು ನಾವು ಕೋಟೆ ಕೊಟ್ಟು ರಾಜ್ಯವನ್ನು ಆಳಿರುವಂತ ಒಂದು ಸಮಾಜ ಇವತ್ತು ನಾಯಕ ಸಮಾಜ. ಇವತ್ತ ಜಗತ್ತಿಗೆ ರಾಮಾಯಣವನ್ನು ಪರಿಚಯ ಮಾಡಿಸಿರುವಂತ ಯಾವುದಾದ್ರೂ ಸಮಾಜ ಅಂದ್ರೆ ಅದು ವಾಲ್ಮೀಕಿ ಸಮಾಜ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅವರು ಆ ಒಂದು ರಾಮಾಯಣವನ್ನ ಸೃಷ್ಟಿ ಮಾಡದೇ ಇದ್ದಿದ್ರೆ ರಾಮ ಯಾರು, ಸೀತೆ ಯಾರು, ಲಕ್ಷ್ಮಣ ಯಾರು ಅಂತ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಅಂತ ಒಂದು ಮಹಾನ್ ಕಾವ್ಯವನ್ನು ಬರುತ್ತೆ. ಆದಿಕವಿಯಾಗಿ ಇವತ್ತು ಜಗತ್ತಿಗೆ ಪ್ರಖ್ಯಾತಿಯಾಗಿರುವಂಥ ವಾಲ್ಮೀಕಿ ವಂಶಸ್ಥರು ನಾವು. ಮತ್ತು ಇವತ್ತು ಶಿವನಿಗೆ ಕಣ್ಣನ್ನು ಕೊಟ್ಟಂತ ಬೇಡ್ರ ಕಣ್ಣಪ್ಪನ ವಂಶಸ್ಥರು ನಾವು. ಇವತ್ತು ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬಟ್ಟನ್ನೇ ನೀಡಿರುವಂಥ ಏಕಲವ್ಯನ ವಂಶಸ್ಥರು ನಾವು.
ಹೀಗಾಗಿ ಇವತ್ತ ವಾಲ್ಮೀಕಿ ನಾಯಕರಂದ್ರೆ ಇವತ್ತ ಶೌರ್ಯ ಸಾಹಸ ತ್ಯಾಗದಲ್ಲಿ ಇವತ್ತು ಒಂದು ಹೆಸರುವಾಸಿಯಾಗಿರುವಂತಹ ಸಮಾಜ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಈ ಸಮಾಜ ಸಂಘಟಿತವಾಗಿ ಇವತ್ತು ಏನು ರಾಜ್ಯಗಳಲ್ಲಿ ಗುರುಪೀಠವನ್ನ ಸ್ಥಾಪನೆ ಮಾಡೋದರ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆಯಾಗಿ ಇವತ್ತು ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಇವತ್ತು ಸಾಕಷ್ಟು ಶ್ರಮವನ್ನು ಮಾಡಿರುವಂಥದ್ದು ತಮಗೆ ಗೊತ್ತಿದೆ. ಇವತ್ತು ನಮ್ಮ ಮೀಸಲಾತಿಯ ಹೋರಾಟ ಆಗಿರ್ಬೋದು, ಇವತ್ತು ಪರಮ ಪೂಜ್ಯರ ಒಂದು ಪಾದಯಾತ್ರೆ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಮೇಲೆ ಹೊರತವಾಗಿರುವಂಥ ಧೈರ್ಯವನ್ನು ಮಾಡಿ ಆ ಮೀಸಲಾತಿಯನ್ನು ಪಡೆದುಕೊಳ್ಳುವಂಥದ್ದಾಗಿರ್ಬೋದು. ಇವತ್ತು ಆ ಒಂದು ಒಕ್ಕಟ್ಟು ಸಂಘಟನೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗಿರುವಂಥದ್ದು. ಹೀಗಾಗಿ ಈ ಒಕ್ಕಟ್ಟು ಸಂಘಟನೆಯನ್ನು ಯಾವತ್ತಿಗೂ ಉಳಿಸಿಕೊಳ್ಬೇಕಾಗಿದೆ. ಇವತ್ತು ಸರ್ಕಾರಗಳು ಬರ್ತಾವ ಹೋಗ್ತಾವ, ಯಾವೇ ಪಕ್ಷ ಬರಲಿ ಯಾರೇ ಬರಲಿ. ಕಾರ್ಯಕ್ರಮ 4 ದಿನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಒಂದು ವೇಳೆ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಸಮಾಜ ಒಕ್ಕಟ್ಟಾಗಿದೆ ಅನ್ನುವಂಥದ್ದು ಇದೊಂದು ಸಾಕ್ಷಿ ಅಂತ ಹೇಳಿದ್ರೆ ನಾನು ಬಯಸ್ತೇನೆ. 4 ದಿನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನನಗೆ ಒಂದು ಅಣ್ಣ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ, ಈ ಕ್ಷೇತ್ರದಲ್ಲಿ 5 ವರ್ಷ ಆಯಿತು ನಾವು ಕಾರ್ಯಕ್ರಮವನ್ನು ಮಾಡಿದ ಇವತ್ತು ಸಮಾಜದ ಎಲ್ಲ ಬಂಧುಗಳನ್ನು ಕರೆಸಿ ಒಟ್ಟಿಗೆ ನಾವು ವಾಸ್ತವಗಳನ್ನ ನಮ್ಮ ಹಿರಿಯರ ಎಲ್ಲ ಶಾಸಕರುಗಳನ್ನ ಸಚಿವರುಗಳನ್ನ ಕರೆಸಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ರು. ಇವತ್ತು ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅನೇಕ ಮುಖಂಡರುಗಳು ತಾವೆಲ್ಲರೂ ಇಡೀ ಸಮಾಜ ಯಾವುದೇ ಪಕ್ಷ ಪಟ್ಟಣವಿದೆ ಇಡೀ ಕ್ಷೇತ್ರದ ಜನತೆ ಇವತ್ತು ವಾಲ್ಮೀಕಿ ಸಮಾಜದ ಬಂಧುಗಳು ತಾವೆಲ್ಲ ಬಂದಿದ್ದೀರಲ್ಲ, ಇದು ನಮಗೆ ಬಹಳಷ್ಟು ಖುಷಿಯನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ನಾವೆಲ್ಲರೂ ಕೂಡ ರಾಜಕಾರಣವನ್ನು ಮಾಡಬೇಕು, ನಾವು ನಾಯಕರಲ್ಲೇ ರಾಜಕಾರಣವನ್ನು ಮಾಡಲೇಬೇಕು. ರಾಜಕಾರಣದ ಜೊತೆಗೆ ನಮ್ಮ ಸಮಾಜವನ್ನ ಸಂಘಟನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ, ಒಗ್ಗಟ್ಟಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನಾವು ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೊಬ್ಬರ ಮಾತಿಗೆ ಯಾರು ಕೂಡ ದಾರಿಯನ್ನು ತಪ್ಪುವಂತ ಕೆಲಸ ಮಾಡಬಾರ್ದಾಗಿದೆ. ಅದನ್ನು ನಾವು ತಿಳ್ಕೋಬೇಕು. ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಸಭಾದ ಮೂಲಕ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ. ಶ್ರೀಗಳ ಆಶೀರ್ವಾದ ಕೂಡ ನನಗೆ ಎಲ್ಲರಿಗೂ ಎಲ್ಲ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಎಲ್ಲಿ ಅನ್ನುವಂಥ ಮಾತನ್ನ ಶ್ರೀಗಳಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ಎಲ್ಲ ಸಹೋದರರಿಗೂ, ತಾಯಂದಿರಿಗೂ, ಸಹೋದರಿಯರಿಗೂ, ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಕೂಡ ನಾವು ಈ ಕ್ಷೇತ್ರದ ಶಾಸಕನಾಗಿ ಮತ್ತೊಮ್ಮೆ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ಕೈ ಮುಗಿದು ಎಲ್ಲರಿಗೆ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತದೆ ಮಾತು ಮುಗಿಸ್ತೇನೆ. ಜಯ ಜಗನ್ನಾಥ.